ಗುರು ಒಂದ್ ಆಮ್ಲೆಟ್ ತಿನ್ನೋ ಜಾಗದಲ್ಲಿ ಎರಡ್ ಆಮ್ಲೆಟ್ ತಿಂತೀರಾ, ನಾನ್ ಮಾಡ್ಕೊಡೋ ಸ್ಪೆಷಲ್ ಆಮ್ಲೆಟ್ ತಿಂದ್ರೆ. ಎಲ್ಲರೂ ಆಮ್ಲೆಟ್ ತಿಂದಿರ್ತೀರಾ, ಬಟ್ ನಾನ್ ಮಾಡುವಂತ ಒಂದು ಸ್ಪೆಷಲ್ ಆಮ್ಲೆಟ್ ಇವತ್ ನೀವು ತಿಂದ್ರೆ ರೆಗ್ಯುಲರ್ ಆಗಿ ಇದೇ ತರ ಆಮ್ಲೆಟ್ ಮಾಡ್ಕೊಂಡು ತಿಂತೀರಾ. ಇದಕ್ಕೆ ಏನೇನ್ ಬೇಕು ಅಂತ ಹೇಳ. ಫಸ್ಟಿಗೆ ಮೊಟ್ಟೆ, ಆಮ್ಲೆಟಿಗೆ ಮೊಟ್ಟೆ ಇಲ್ಲ ಅಂದ್ರೆ ಹೇಗೆ? ಸೊ ಫಸ್ಟಿಗೆ ಮೊಟ್ಟೆ, ಇದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ. ಇದು ಸ್ಪೆಷಲ್ ಅಂದ್ರೆ ಇದೆ ಕ್ಯಾರೆಟ್. ಹೌದು, ಕ್ಯಾರೆಟ್ ನ ಸಣ್ಣದಾಗಿ ತುರ್ಕೊಂಡಿರ್ಬೇಕು. ಸೊ ಇದನ್ನ ಆಮ್ಲೆಟ್ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ, ವಾವ್ ಅನ್ನೋ ಟೇಸ್ಟ್ ಕೊಡುತ್ತೆ. ಸೊ ಮಾಡೋದು ಹೇಗೆ ಅಂತ ತೋರಿಸ್ಲಾ? ಫಸ್ಟ್ ಗ್ಯಾಸ್ ಹಚ್ಕೊಳ್ಳಿ. ಹೌದು, ಫಸ್ಟ್ ಅದೇ ಅಲ್ವಾ ಮುಖ್ಯ. ಸೊ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ತವಾ ಇಡಿ. ತವಾ ತುಂಬಾ ಚೆನ್ನಾಗಿ ಕಾಯ್ಬೇಕು, ಬಿಕಾಸ್ ತವಾ ಚೆನ್ನಾಗ್ ಕಾದ್ರೆ ಆಮ್ಲೆಟ್ ತುಂಬಾ ಚೆನ್ನಾಗ್ ಬರುತ್ತೆ. ನೀರ್ ಹಿಡ್ಕೊಂತೀನಿ, ನಾವು ಹೋಟ್ಲರ್ ಅಲ್ವಾ, ಸೊ ಅದಕ್ಕೆ ನೀರ್ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ. ಸೊ ಬಬಲ್ಸ್ ಬಂತು ಅಂದ್ರೆ ನೀರ್ ಚೆನ್ನಾಗ್ ಕಾದಿದೆ, ತವಾ ಚೆನ್ನಾಗ್ ಕಾದಿದೆ ಅಂತ. ಸೊ ಆ ಲೋಟಕ್ಕೆ ಇವಾಗ ನಾನು ಮೊಟ್ಟೆಯನ್ನು ಒಡೆದು ಹಾಕೊಂತೀನಿ. ಹೌದು, ಒಂದು ಮೊಟ್ಟೆ, ಜಸ್ಟ್ ಒಂದ್ ಸಿಂಗಲ್ ಮೊಟ್ಟೆ ತೋರಿಸಿನಿ, ಎಷ್ಟು ದೊಡ್ಡದಾಗಿ ಬರುತ್ತೆ ನೋಡಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಸೊ ಈರುಳ್ಳಿ, ಓಕೆನಾ, ಹಸಿಮೆಣಸಿನ್ಕಾಯಿ ಹಾಕೊಂಡು ಅದಕ್ಕೆ ಒಂಚೂರು ಕೊತ್ತಂಬರಿ ಲಾಸ್ಟ್ಗೆ ಹಾಕ್ತೀನಿ. ಸೊ ಈರುಳ್ಳಿ ಹಾಕೊಂತೀನಿ. ಈರುಳ್ಳಿ ಹಾಕೊಂಡು ದೆನ್ ಸ್ಪೆಷಲ್ ಐಟಮ್ ಅಂತ ಹೇಳಿದ್ನಲ್ಲ, ಅದು ನಮ್ಮ ಕ್ಯಾರೆಟ್. ಹೌದು, ಕ್ಯಾರೆಟ್ ಸ್ವಲ್ಪ ಹಾಕೊಂತೀನಿ, ಜಾಸ್ತಿ ಬೇಡ, ಗೊತ್ತಾಗತ್ತೆ ನಿಮ್ಗೆ ಒಂದಕ್ಕೆ ಎಷ್ಟು ಬೇಕಾಗತ್ತೆ ಅಂತ. ಸೊ ಸ್ವಲ್ಪ ಕ್ಯಾರೆಟ್ ಹಾಕೊಂತೀನಿ. ಸೊ ಕ್ಯಾರೆಟ್ ಹಾಕೊಂಡು ಒಂದು ಸ್ಪೂನ್ ತಗೊಳ್ಳಿ. ಆ ಸ್ಪೂನ್ ತಗೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಅಪ್ ಮಾಡ್ಬೇಕು ನೀವು, ಓಕೆನಾ. ಅದಾದ್ಮೇಲೆ ಲೈಟ್ ಆಗಿ ಎಣ್ಣೆ ಹಾಕೊಳ್ಳಿ, ತುಂಬಾ ಎಣ್ಣೆ ಬೇಡ. ತುಂಬಾ ಎಣ್ಣೆ ತಿಂದಲೇ ಇದ್ದವ್ರು ಇರ್ತಾರಲ್ವಾ, ಸೊ ಆಮ್ಲೆಟ್ ತಿನ್ಬೇಕು ಆದ್ರೆ ತುಂಬಾ ಎಣ್ಣೆ ಬೇಡ ಅಂತ. ಸೊ ಅಂತವ್ರಿಗಂತೂ ಸಕ್ಕತ್ತಾಗಿರುತ್ತೆ. ಎಣ್ಣೆ ನಿಮ್ ಇಷ್ಟ, ಬೇಕಾದ್ರೆ ಹಾಕೋಬಹುದು, ಓಕೆನಾ. ಸೊ ನನ್ಗಿಷ್ಟ ಸಾಕು, ಸೊ ಹಾಗೆ ಇಷ್ಟ ಆಗ್ತಾ ಇದ್ದೇನೆ. ಸೊ ನಾನು ಹಾಕಿರೋದು ಒಂದೇ ಮೊಟ್ಟೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಲೈಕ್ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ದಪ್ಪವಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ಸಕ್ಕತ್ತಾಗಿತ್ತು ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ರೆ ಇನ್ನು ಹೆಚ್ಚೆಚ್ಚು ವಿಡಿಯೋಸ್ ನನ್ನಿಂದ ಬರ್ತಾನೆ ಇರುತ್ತೆ. ನಂಗೆ ನೀವು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಇದಕ್ಕೆ ಉಪ್ಪು, ಖಾರದ ಪುಡಿ ಮತ್ತೆ ಪೆಪ್ಪರ್ ಪೌಡ್ರು ಅಷ್ಟನ್ನು ಹಾಕಿ ಸಕ್ಕತ್ತಾಗಿರುತ್ತೆ. ಲಾಸ್ಟ್ಗೆ ಕೊತ್ತಂಬರಿ ಹಾಕಿ ಎಮ್ಮಿ 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 ಅನ್ನೋಷ್ಟು ಸಕ್ಕತ್ತಾಗಿರುತ್ತೆ. ಈಗ ತಿಂದು ರುಚಿ ನೋಡಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೈನ್. ಗೌಡ್ರು ಮನೆ ಬಿರಿಯಾನಿಯಿಂದ ನಿಮ್ಮನೇಲೂ ಮಾಡ್ಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಒಂದ್ಸಲ ಅಲ್ಲ, ಒಂದು ತಿನ್ನೋರು ಎರಡಂತೂ ಪಕ್ಕ ತಿಂದೇ ತಿಂತೀರಾ. ದಿಸ್ ಇಸ್ ಮೈ ಪ್ರಾಮಿಸ್ ಅಲ್ಲ ಆಗ್ಲಾ.